ಪಹಲ್ಗಾಮ್ ಸುಂದರ ಬೈಸರ್ನ ಕಣಿವೆಯಲ್ಲಿ ಪ್ರವಾಸಿಗರ ಮೇಲೆ ನಡೆಸಿದ ಭೀಕರ ಗುಂಡಿನ ದಾಳಿಯಲ್ಲಿ ಪಾಕಿಸ್ತಾನಿ ಪಾತಕಿಗಳು ಪಾಲ್ಗೊಂಡಿರುವುದು ಖಚಿತವಾಗಿದೆ. ದಾಳಿ ವೇಳೆ 7 ಉಗ್ರರು ಕಾಣಿಸಿದ್ದು, 5 ಪಾಕಿಸ್ತಾನಿಗಳಿಗೆ ಸ್ಥಳೀಯರಿಬ್ಬರು ನೆರವು ನೀಡಿರಬಹುದು. ಕಾಶ್ಮೀರದ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತಿ ಪಡೆದಿರುವ ಪಹಲ್ಗಾಮ್ನ ಬೈಸರ್ನ ಕಣಿವೆಯ ಸೌಂದರ್ಯ ಸವಿಯಲು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಏಪ್ರಿಲ್ 22, 2025ರಂದು ಮಂಗಳವಾರ ದಾಳಿ ಸಂದರ್ಭ ಇಲ್ಲಿ ನೂರಾರು ಪ್ರವಾಸಿಗರು ಸೇರಿದ್ದರು. ಕಣಿವೆ ಮೇಲ್ಭಾಗದ ದಟ್ಟ ಕಾಡಿನಿಂದ ಇಳಿದು ಬಂದ ಉಗ್ರರು ಮುಂಬೈ ದಾಳಿ ಮಾದರಿಯಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆ ಎರೆದರು. ಒಟ್ಟು 7 ಉಗ್ರರಿಂದ ದಾಳಿ ನಡೆದಿದೆ. ಪಾಕ್ ಉಗ್ರರು ಉರ್ದು ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಪಾಕಿಸ್ತಾನದ ಕೆಲವು ಭಾಗದಲ್ಲಿ ಉರ್ದು ಬಳಕೆ ಇದೆ. ಇವರು ಆ ಭಾಗದಿಂದ ಬಂದಿರುವ ಸಾಧ್ಯತೆ ಇದೆ. ಇವರಿಗೆ ಸಾಥ್ ನೀಡಿದ ಸ್ಥಳೀಯರಿಬ್ಬರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟು ಲಭಿಸಬೇಕಿದೆ. ಆದರೆ ಇವರು ಪಹಲ್ಗಾಮ್ ಪ್ರದೇಶದವರು ಅಲ್ಲ ಎನ್ನುವುದು ಖಾತ್ರಿಯಾಗಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವ ಪಹಲ್ಗಾಮ್ ಮೇರು ಪರ್ವತಗಳ ತಪ್ಪಲು ಭೂಮಿ, ನದಿಗಳು, ಸರೋವರಗಳು, ಸುಂದರ ಪ್ರಕೃತಿಯ ತಾಣ. ಬರೋಬ್ಬರಿ 35 ವರ್ಷಗಳ ಬಳಿಕ ಪಹಲ್ಗಾಮ್ನಲ್ಲಿ ನೆತ್ತರು ಹರಿದಿದೆ. ಇಡೀ ಮನುಕುಲ ಬೆಚ್ಚುವಂತೆ ಹೇಯ ಕೃತ್ಯ ಎಸಗಿರುವ ಉಗ್ರರು ದೇಶದ ಭದ್ರತೆಗೆ ಬೆದರಿಕೆಯೊಡ್ಡಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಜನರನ್ನು ಹತ್ಯೆ ಮಾಡಿದ ಕೃತ್ಯ ಸೇನೆಯನ್ನು ಬಡಿದೆಬ್ಬಿಸಿದೆ. ಉಗ್ರರ ರಣಬೇಟೆಗಾಗಿ ಹಾತೊರೆತಿದೆ. ಇದೇ ವೇಳೆಯಲ್ಲಿ ಭಾರತ ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಾಕಿಸ್ತಾನದ ವಿರುದ್ಧ 5 ಪ್ರಮುಖ ನಿರ್ಣಯಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಪಾಕಿಸ್ತಾನಕ್ಕೆ ಭಾರತ ಪಂಚ್ 5 ನಿರ್ಣಯಗಳು. ಮೊದಲನೆಯ ನಿರ್ಣಯ, ಸಿಂಧೂ ನದಿ ನೀರು ಒಪ್ಪಂದ ಈ ಕ್ಷಣದಿಂದಲೇ ಅಮಾನತಿಯಲ್ಲಿ ಇಡಲಾಗುತ್ತದೆ. ನಿರ್ಣಯ 2, ಭಾರತ ಪಾಕಿಸ್ತಾನ ಗಡಿಯ ಅಟಾರಿ ಚೆಕ್ ಪೋಸ್ಟ್ ಈ ಕ್ಷಣದಿಂದಲೇ ಕ್ಲೋಸ್. ಪಾಕಿಸ್ತಾನಕ್ಕೆ ಹೋಗಿರುವವರು ಮೇ 1ರ ಒಳಗಾಗಿ ಭಾರತಕ್ಕೆ ಮರಳಬೇಕು. ನಿರ್ಣಯ 3, ಸಾರ್ಕ್ ವೀಸಾ ಅಡಿ ಪಾಕಿಸ್ತಾನದ ನಾಗರಿಕರಿಗೆ ಭಾರತಕ್ಕೆ ಪ್ರವೇಶವಿಲ್ಲ. ಈ ಹಿಂದೆ ಪಾಕ್ ನಾಗರಿಕರಿಗೆ ನೀಡಲಾಗಿರುವ ವಿಶೇಷ ವೀಸಾಗಳು ಕೂಡ ರದ್ದು. ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಇಲ್ಲಿಂದ ತೆರಳಲು 48 ಗಂಟೆಗಳ ಗಡುವು. ನಿರ್ಣಯ 4, ಪಾಕ್ನ ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ಭಾರತ ಬಿಡಲು ವಾರದ ಗಡುವು. ಪಾಕ್ನ 3ನೇ ಸೇನೆಯ ಅಡ್ವೈಸರ್ಗಳಿಗೆ ಭಾರತ ಬಿಡೋದಕ್ಕೆ ಕಡ್ಡಾಯ ಆದೇಶ. ಇಸ್ಲಾಮಾಬಾದ್ನ ಭಾರತೀಯ ಹೈ ಕಮಿಷನ್ನಲ್ಲಿರುವ ಅಧಿಕಾರಿಗಳು ವಾಪಸ್. ಭಾರತದ 3 ಸೇನೆಯ ಅಡ್ವೈಸರ್ಗಳಿಗೆ ಭಾರತಕ್ಕೆ ಮರಳೋಕೆ ಸೂಚನೆ. ನಿರ್ಣಯ 5, ಭಾರತದಲ್ಲಿರುವ ಪಾಕ್ ರಾಯಭಾರ ಕಚೇರಿಯ ಸಿಬ್ಬಂದಿ ಸಂಖ್ಯೆ 30ಕ್ಕೆ ಇಳಿಕೆ. ಭೂಸೇನೆ, ವಾಯು, ನೌಕಾಸೇನೆಗಳಿಗೆ ಹದ್ದಿನ ಕಣ್ಗಾವಲಿಡೋಕೆ ಸೂಚನೆ. 1960ರಲ್ಲಿ ಪಾಕ್ ಭಾರತ ಮಾಡಿಕೊಂಡಿದ್ದ ಸಿಂಧೂ ನದಿ ನೀರು ಒಪ್ಪಂದವನ್ನು ತಕ್ಷಣ ಅಮಾನತು ಮಾಡಲಾಗಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಜಲಶಾಕ್ ಕೊಟ್ಟಿದೆ. ಈ ಒಪ್ಪಂದ ಸ್ಥಗಿತದಿಂದ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಎದುರಾಗಲಿದೆ. ಕಣಿವೆ ಕಂಗೆಡಿಸಿದ ನರಮೇಧ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 2000 ಬಳಿಕ ನಾಗರಿಕರನ್ನು ಗುರಿಯಾಗಿಸಿಕೊಂಡು ನಡೆದ ಉಗ್ರ ದಾಳಿಗಳು 250ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಮಾರ್ಚ್ 21, 2000 ಚಟ್ಟಿ-ಸಿಂಗ್ಪುರದಲ್ಲಿ ಸಿಖ್ ಸಮುದಾಯ ಗುರಿಯಾಗಿಸಿಕೊಂಡು ನಡೆದ ದಾಳಿಯಲ್ಲಿ 36 ನಾಗರಿಕರ ಸಾವು. ಆಗಸ್ಟ್ 2000 ಅಮರನಾಥ್ ಯಾತ್ರಾರ್ಥಿಗಳಿದ್ದ ನನ್ವಾನ್ ಶಿಬಿರದ ಮೇಲೆ ನಡೆದ ಉಗ್ರ ದಾಳಿಯಲ್ಲಿ 32 ಮಂದಿ ಸಾವು. ಜುಲೈ 2001 ಅನಂತನಾಗ್ ಜಿಲ್ಲೆಯಲ್ಲಿ ಅಮರನಾಥ್ ಯಾತ್ರಿಗಳು ತಂಗಿದ್ದ ಶೇಷನಾಗ ಶಿಬಿರದ ಮೇಲೆ ನಡೆದ ದಾಳಿಯಲ್ಲಿ 13 ಜನರ ಸಾವು. ಅಕ್ಟೋಬರ್ 1, 2001 ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 36 ನಾಗರಿಕರ ಸಾವು. 2002 ಚಂದನವಾರಿ ಶಿಬಿರದ ಮೇಲೆ ನಡೆದ ಉಗ್ರ ದಾಳಿಯಲ್ಲಿ 11 ಅಮರನಾಥ ಯಾತ್ರಿಗಳ ಸಾವು.
ನವೆಂಬರ್ 23, 2002 ದಕ್ಷಿಣ ಕಾಶ್ಮೀರದ ಮುಂದಾ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಧಾರಿತ ಬಾಂಬ್ ಸ್ಫೋಟದಲ್ಲಿ 9 ಭದ್ರತಾ ಪಡೆ ಸಿಬ್ಬಂದಿ ಸೇರಿ 19 ಜನರ ಸಾವು. ಮಾರ್ಚ್ 23, 2003 ಪುಲ್ವಾಮಾ ಜಿಲ್ಲೆಯ ನಂದಿಮಾರ್ಗ್ ಗ್ರಾಮದಲ್ಲಿ ಕಾಶ್ಮೀರಿ ಪಂಡಿತರನ್ನು ಗುರಿಯಾಗಿಸಿಕೊಂಡು ನಡೆದ ದಾಳಿಯಲ್ಲಿ 11 ಮಹಿಳೆಯರು ಸೇರಿ 24 ಪಂಡಿತರ ಸಾವು. ಜೂನ್ 12, 2005 ಪುಲ್ವಾಮಾದ ಜನನಿಬಿಡ ಮಾರುಕಟ್ಟೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಶಾಲಾ ಮಕ್ಕಳು ಸೇರಿ 13 ಮಂದಿ ಬಲಿ. ಜೂನ್ 12, 2006 ಕುಲ್ಗಾಮ್ ಪ್ರದೇಶದಲ್ಲಿ ನೇಪಾಳಿ ಹಾಗೂ ಬಿಹಾರಿ ಕಾರ್ಮಿಕರ ಮೇಲಿನ ದಾಳಿಯಲ್ಲಿ 9 ಮಂದಿ ಸಾವು. ಜುಲೈ 10, 2017 ಅಮರನಾಥ ಯಾತ್ರಿಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲಿ 8 ಜನರ ಸಾವು. ಫೆಬ್ರವರಿ 14, 2019 ಪುಲ್ವಾಮಾದಲ್ಲಿ RDX ಮೂಲಕ ಸೇನಾ ವಾಹನ ಸ್ಫೋಟಿಸಿ 40 ಸೈನಿಕರ ಹತ್ಯೆ. ಸೆಪ್ಟೆಂಬರ್ 18, 2016 ಗಡಿ ನಿಯಂತ್ರಣ ರೇಖೆಯಲ್ಲಿ ಉರಿ ವಲಯದಲ್ಲಿ ಸೇನಾ ಶಿಬಿರದ ಮೇಲೆ ದಾಳಿ, 18 ಯೋಧರ ಹತ್ಯೆ. 2019 ಆಗಸ್ಟ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಿದ ಬಳಿಕ ಹುಟ್ಟಿಕೊಂಡ ಉಗ್ರಗಾಮಿ ಸಂಘಟನೆ ಇದು. ಹಿಜ್ಬುಲ್ಲಾ, ಮುಜಾಹಿದ್ದೀನ್ ಮತ್ತು ಲಷ್ಕರ್-ಎ ತಯ್ಯಿಬಾ ಕಾರ್ಯಕರ್ತರೊಂದಿಗೆ ರಹಸ್ಯ ನಂಟಿನೊಂದಿಗೆ ಕೆಲಸ ಮಾಡುತ್ತಿದೆ. ಇದೇ ಕಾರಣಕ್ಕಾಗಿ ಭದ್ರತಾ ಪಡೆ ಇದನ್ನು ಲಷ್ಕರ್-ಎ ತಯ್ಯಿಬಾ ಪ್ರಾಕ್ಸಿ ಸಂಘಟನೆ ಎಂದು ಗುರುತಿಸಿದೆ. 2022ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಹತರಾದ 172 ಉಗ್ರರ ಪೈಕಿ 108 ಮಂದಿ TRF ಜತೆ ನಂಟು ಹೊಂದಿದ್ದರು. ಇದೇ ವರ್ಷ ಕೇಂದ್ರ ಸರ್ಕಾರವು TRF ಮುಖ್ಯಸ್ಥ ಶೇಖ್ ಸಜ್ಜದ್ ಗುಲ್ನನ್ನು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಎಂದು ಘೋಷಿಸಿತು. ಪಹಲ್ಗಾಮ್ ಸೇರಿದಂತೆ ಕಾಶ್ಮೀರದ ವಿವಿಧೆಡೆ ಹೆಚ್ಚಾಗಿ ಕಾಣಸಿಗುವುದು ಚಹಾ ಮಾರಾಟಗಾರರು, ಪಂಚರ್ ಮೆಕ್ಯಾನಿಕ್ಗಳು, ಡಾಬಾ ನಿರ್ವಾಹಕರು, ಕುರಿಗಾಯಿಗಳು, ಹೇಸರಗತ್ತೆ ಹಾಗೂ ಕುದುರೆವಾಲಾಗಳು. ಇಲ್ಲಿ ಯಾರು ನಿಜವಾದ ವ್ಯಾಪಾರಿಗಳು, ಯಾರು ಉಗ್ರರಿಗೆ ಕ್ಷಣದ ಮಾಹಿತಿ ನೀಡುವ ಸ್ಲೀಪರ್ ಸೆಲ್ಗಳು? ಕಣಿವೆಯಲ್ಲಿ ಇವರನ್ನು ಗುರುತಿಸುವುದೇ ಸೇನೆಗೆ ದೊಡ್ಡ ಒಗಟು ಆಗಿದೆ. ಕಳೆದ 6 ತಿಂಗಳಿಂದ ಸೈನಿಕರ ಪ್ರತಿಯೊಂದು ಚಲನವಲನಗಳನ್ನು ನಿರಂತರವಾಗಿ ಅಧ್ಯಯನಿಸಿಯೇ ಉಗ್ರರು ನಮ್ಮನ್ನೆಲ್ಲ ಮೋಸಗೊಳಿಸಿದರು ಎನ್ನುತ್ತಾರೆ ಮೂಡಿಗೆರೆ ಮೂಲದ ನಿವೃತ್ತ ಕರ್ನಲ್ PV ಹರಿ. ಈ ಮಾತು ನಿಜ ಆದರೂ ಕೂಡ ಪಹಲ್ಗಾಮ್ನಲ್ಲಿನ ಪ್ರವಾಸಿಗರ ನರಮೇಧದ ಸಂಪೂರ್ಣ ಹೊಣೆಯನ್ನು ಲಷ್ಕರ್-ಎ ತಯ್ಯಿಬಾ ಪ್ರಾಕ್ಸಿ ವಿಭಾಗದ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಹೊತ್ತುಕೊಂಡಿದೆ. ಆದರೆ TRF ಉಗ್ರರು ಸ್ಥಳೀಯ ವ್ಯಾಪಾರಿಗಳ ಬೆಂಬಲ ಪಡೆದೇ ಇಂಥ ವ್ಯವಸ್ಥಿತ ಕೃತ್ಯ ನಡೆಸಿದ್ದಾರೆ ಎನ್ನುವುದು ಈಗ ಭಾರತೀಯ ಸೇನೆಯ ಬಲವಾದ ಅನುಮಾನವಾಗಿದೆ. 1990ರಿಂದ 2025ರವರೆಗೆ 72,000ಕ್ಕೂ ಹೆಚ್ಚು ಉಗ್ರ ಕೃತ್ಯ, 13,000ಕ್ಕೂ ಹೆಚ್ಚು ನಾಗರಿಕರ ಹತ್ಯೆ, 25,000ಕ್ಕೂ ಹೆಚ್ಚು ಉಗ್ರರ ಎನ್ಕೌಂಟರ್, 25 ವರ್ಷ 3 ಪ್ರಧಾನಿ ಮತ್ತು ಕಾಶ್ಮೀರದಲ್ಲಿ ಉಗ್ರವಾದ. ಅಟಲ್ ಯುಗ 1999ರಿಂದ 2003 ಉಗ್ರರ ಕೃತ್ಯ 18,106, 2,058 ಹುತಾತ್ಮ ಯೋಧರು, 9,186 ಉಗ್ರರ ಹತ್ಯೆ. ಮನಮೋಹನ್ ಯುಗ 2004ರಿಂದ 2013 ಉಗ್ರ ಕೃತ್ಯ 9,739, ಹುತಾತ್ಮ ಯೋಧರು 1,055, ಉಗ್ರರ ಹತ್ಯೆ 4,005. ಮೋದಿ ಯುಗ 2014ರಿಂದ ಇಲ್ಲಿಯವರೆಗೆ ಉಗ್ರ ಕೃತ್ಯ 3,017, ಹುತಾತ್ಮ ಯೋಧರು 555, ಉಗ್ರರ ಹತ್ಯೆ 1,570. TRFನ ಪ್ರಮುಖ ದಾಳಿಗಳು ಯಾವುವೆಂದರೆ 2020ರ ಏಪ್ರಿಲ್ ಕುಪ್ವಾರದ ಕೆರಾನ್ ಸೆಕ್ಟರ್ನಲ್ಲಿ ಒಳನುಸುಳುವಿಕೆಯ ನಂತರ ಮೊದಲ ಬಾರಿಗೆ TRF ಹೆಸರು ಬಹಿರಂಗ. ಈ ವೇಳೆ ದಾಳಿಯಲ್ಲಿ JCO ಸೇರಿದಂತೆ 5 ಸೈನಿಕರು ಹುತಾತ್ಮರಾದರು. 2020ರ ಅಕ್ಟೋಬರ್ 30
ಕುಲ್ಗಾಮ ಜಿಲ್ಲೆಯಲ್ಲಿ 3 ಬಿಜೆಪಿ ಕಾರ್ಯಕರ್ತರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು. 2020 ನವೆಂಬರ್ 26 ಶ್ರೀನಗರ ಬಾರಾಮುಲ್ಲಾ ಹೆದ್ದಾರಿಯಲ್ಲಿ 2 ಸೈನಿಕರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದು ಅವರಿಂದ ಶಸ್ತ್ರಾಸ್ತ್ರ ಅಪಹರಿಸಿದ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದರು. 2024 ಅಕ್ಟೋಬರ್ 20ರಿಂದ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯ ಗಂದೇರ್ಬರನ್ ಗಂಗೈರ್ನ ಪ್ರದೇಶದಲ್ಲಿ ಸುರಂಗ ನಿರ್ಮಾಣದಲ್ಲಿ ತೊಡಗಿದ್ದ ಬಿಹಾರದ 6 ಕಾರ್ಮಿಕರು ಸೇರಿ ಒಟ್ಟು 7 ಮಂದಿ ಹತ್ಯೆ ಮಾಡಲಾಗಿತ್ತು. 2025 ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ. 2026ಕ್ಕೆ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸ್ತಾನಂತೆ ಪಾತಕಿ ಖಾಲಿದ್. ಪಹಲ್ಗಾಮನ ರಣಭೀಕರ ಉಗ್ರ ಕೃತ್ಯದ ಹಿಂದಿನ ಮಾಸ್ಟರ್ ಮೈಂಡ್ ಲಷ್ಕರ್ ಎ ತಯ್ಯಬಾದ ಉಪಮುಖ್ಯಸ್ಥ TRFನ ಮುಖಂಡ ಸೈಫುಲ್ಲಾ ಖಾಲಿದ್ ಎನ್ನಲಾಗುತ್ತಿದೆ. ಈತನನ್ನು ಸೈಫುಲ್ಲಾ ಕಸೂರಿ ಎಂದೇ ಕರೆಯುತ್ತಾರೆ. ಭಾರತದ ಪರಮಶತ್ರು ಹಫೀಜ್ ಸಯೀದ್ನ ನಿಕಟವರ್ತಿ ಈತ. ಭಾರತದಲ್ಲಿ ನಡೆದ ಪ್ರಮುಖ ಭಯೋತ್ಪಾದನಾ ದಾಳಿಗಳಲ್ಲಿ ಸೈಫುಲ್ಲಾನ ಹೆಸರು ತಳುಕು ಹಾಕಿಕೊಂಡಿದೆ. ಸದಾ ಐಷಾರಾಮಿ ಕಾರುಗಳಲ್ಲಿ ಓಡಾಡುವ ಸೈಫುಲ್ಲಾ ಖಾಲಿದ್ ಕೇವಲ 2 ತಿಂಗಳ ಹಿಂದೆ ಪಾಕಿಸ್ತಾನದ ಪಂಜಾಬ್ ಕಂಗನ್ಪುರಕ್ಕೆ ಭೇಟಿ ನೀಡಿದ್ದ. ಅಲ್ಲಿಗೆ ಬಂದಿದ್ದ ಪಾಕಿಸ್ತಾನದ ಸೇನಾ ಕರ್ನಲ್ ಜಹೀದ್ ಜರೀನ್ ಈತನಿಗೆ ಹೂವಿನ ಮಳೆಗೈದು ಸ್ವಾಗತಿಸಿದ್ದು ಭಾರತವನ್ನು ಕೆರಳಿಸಿತ್ತು. ಆ ದಿನ ಈತ ಹೆಚ್ಚು ಭಾರತೀಯ ಸೈನಿಕರನ್ನು ಕೊಂದಷ್ಟು ಅಲ್ಲಾಹು ನಿಮಗೆ ಹೆಚ್ಚಿನ ಪ್ರತಿಫಲ ನೀಡ್ತಾನೆ ಎಂದು ಉಗ್ರರ ಮುಂದೆ ಮಾಡಿದ್ದ ಭಾಷಣ ಭಾರೀ ವಿವಾದ ಸೃಷ್ಟಿಸಿತ್ತು. ಹಾಗೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ನಡೆದ ಸಭೆಯಲ್ಲೂ ಈತ ಭಾರತದ ವಿರುದ್ಧ ವಿಷ ಕಾರಿದ್ದ. ಬರೆದಿಟ್ಟುಕೊಳ್ಳಿ, ಇವತ್ತು ಫೆಬ್ರವರಿ 2, 2025. ಮುಂದಿನ ವರ್ಷ ಅಂದರೆ 2026 ಫೆಬ್ರವರಿ 2ರೊಳಗೆ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುತ್ತೇವೆ. ಅಂದು ಕಾಶ್ಮೀರ ಸ್ವತಂತ್ರಗೊಳ್ಳುತ್ತದೆ ಎಂದು ಘೋಷಿಸಿದ್ದ. ಅಂದಹಾಗೆ ಈ ಸಭೆಯನ್ನು ISI ಮತ್ತು ಪಾಕಿಸ್ತಾನ ಸೇನೆ ಜಂಟಿಯಾಗಿ ಆಯೋಜಿಸಿದ್ದವು. ಅವನ ಮಾತು ಕೇಳಲು ಶಸ್ತ್ರಸಜ್ಜಿತ ಭಯೋತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ವ್ಯಾಪಾರಿಗಳು ಏನಾದರೂ ಉಗ್ರರಿಗೆ ಸಿಗ್ನಲ್ ಕೊಡ್ತಾರಾ? ಅಲ್ಲಿ ಕೆಲವೆಡೆ ನಿರ್ಜನ ರಸ್ತೆಗಳು ಆಗಲೋ ಈಗಲೋ ಎಂಬಂತೆ J&K ಸಾರಿಗೆ ಬಸ್ಸುಗಳು ಓಡಾಡುತ್ತಿರುವಷ್ಟೇ. ನಾವು ಡ್ಯೂಟಿಯಲ್ಲಿದ್ದಾಗ ಅಂದರೆ PV ಹರಿ ಡ್ಯೂಟಿಯಲ್ಲಿದ್ದಾಗ ಅವರು ಆ ರಸ್ತೆಯಲ್ಲಿನ ಚಹಾ ಮಾರುವವರನ್ನು ನಂಬುತ್ತಿರಲಿಲ್ಲ. ಕುರಿ ಮೇಯಿಸುವವರು, ಚಹಾ ಮಾರುವವರು ನಿರ್ದಿಷ್ಟ ಕಲರ್ ಕೋಡ್ ಧರಿಸುತ್ತಿದ್ದರು. ಉದಾಹರಣೆ, ಕೆಂಪು ಕರವಸ್ತ್ರ ತಲೆಗೆ ಕಟ್ಟಿಕೊಂಡಿರುತ್ತಿದ್ದರು. ಈ ಮೂಲಕ ಅವರು ಮಿಲಿಟರಿಯವರು ಓಡಾಡ್ತಿದ್ದಾರೆ, ಹೈ ಅಲರ್ಟ್ ಇದೆ ಎಂಬ ಸಿಗ್ನಲನ್ನು ಉಗ್ರರಿಗೆ ರವಾನಿಸುತ್ತಿದ್ದರು. ಪಾಕ್ ಸೇನೆ ಮತ್ತು ISI ಕಾಶ್ಮೀರಿ ಹಳ್ಳಿಗಳ ಹುಡುಗರನ್ನು POKಗೆ ಕರೆದೊಯ್ದು ತರಬೇತಿಗೊಳಿಸುವ ಕೆಲಸವನ್ನು ಈಗಲೂ ರಹಸ್ಯವಾಗಿ ಮಾಡುತ್ತಿದೆ. ಅಲ್ಲಿ ಅವರಿಗೆ ಗಾಂಜಾ, ಅಫೀಮು ನೀಡಿ ಮೈಮರೆಸಿ ಗನ್ ಕೊಟ್ಟು ಕಳುಹಿಸುತ್ತಾರೆ. ಇಂಥವರು ಕೆಲವರು ರಸ್ತೆ ಬದಿಯ ವ್ಯಾಪಾರಿಗಳಾಗಿ ಮಿಲಿಟರಿ ವಾಹನಗಳು ಎಷ್ಟು ಅಂತರದಲ್ಲಿ ಹೊರಟವು, ಎಷ್ಟು ಸೈನಿಕರಿದ್ದಾರೆ ಇಂಥ ಮಾಹಿತಿಗಳನ್ನು ನೀಡುತ್ತಲೇ ಇರುತ್ತಾರೆ ಎನ್ನುವ ಅನುಭವ ಮಾತನ್ನು ಹೇಳುತ್ತಾರೆ PV ಹರಿ. ಗುಪ್ತಚರ ವರದಿಯ ಪ್ರಕಾರ ಕಳೆದ ವರ್ಷ 100 ಪಾಕಿಸ್ತಾನಿ ಕಿಡಿಗೇಡಿಗಳು ಅಬೋಟಾಬಾದ್ ಕಾಡುಗಳಲ್ಲಿನ ಭಯೋತ್ಪಾದನಾ ಶಿಬಿರದಲ್ಲಿ ಭಾಗವಹಿಸಿದ್ದರು. ಲಷ್ಕರ್ ಎ ತಯ್ಯಬಾದ ರಾಜಕೀಯ ವಿಭಾಗಗಳಾದ PMML ಮತ್ತು SML ಈ ಶಿಬಿರವನ್ನು ಆಯೋಜಿಸಿದ್ದವು. ಅಲ್ಲಿ ಶಸ್ತ್ರಸಜ್ಜಿತ ಉಗ್ರರಿಗೆ ತರಬೇತಿ ನೀಡಿದ್ದು ಇದೇ ಸೈಫುಲ್ಲಾ ಕಸೂರಿ. ಭಾರತದಲ್ಲಿನ ಭಯೋತ್ಪಾದನಾ ದಾಳಿಗೆ ಈ ಶಿಬಿರದಿಂದಲೇ ಹುಡುಗರನ್ನು ಆಯ್ಕೆ ಮಾಡುತ್ತಿದ್ದ. ತನ್ನ ಪ್ರಚೋದನಕಾರಿ ಭಾಷಣದ ಮೂಲಕ ಅವರ ಮೈಂಡ್ ವಾಶ್ ಮಾಡಿದ್ದ. ತರಬೇತಿ ಬಳಿಕ ಇವರಿಗೆ ಭಾರತದ ಗಡಿ ನುಸುಳಲು ಪಾಕಿಸ್ತಾನ ಸೇನೆ ನೆರವಾಗುತ್ತಿದೆ. ಸೇನಾ ಮೂಲಗಳು TRFನ ಮುಂಪಡೆಗಳಾದ ಹಿಟ್ ಸ್ಕ್ವಾಡ್ ಮತ್ತು ಫಾಲ್ಕನ್ ಸ್ಕ್ವಾಡ್ಗಳು ದುಷ್ಕೃತ್ಯ ಎಸಗಿ ಎತ್ತರದ ಪ್ರದೇಶ, ಕಾಡಿನ ಪ್ರದೇಶಗಳಲ್ಲಿ ಕಣ್ಮರೆಯಾಗುವುದರಲ್ಲಿ ನಿಸ್ಸೀಮರು. ಪಹಲ್ಗಾಮ್ನಲ್ಲಿ ರಕ್ಕಸರು ಪ್ರದರ್ಶಿಸಿದ್ದು ಇದೇ ಕಿಡಿಗೇಡಿತನವನ್ನೇ. ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೇಗೆ ಬದಲಾಯಿತು ಅಂದರೆ
1990ರ ದಶಕ ಅಂದರೆ ಭಯೋತ್ಪಾದನೆ ಶುರುವಾಗಿದ್ದು ಏನೇನು ಬದಲಾಯಿತು? ಸ್ಥಳೀಯ ಯುವಕರು ಶಸ್ತ್ರಾಸ್ತ್ರ ಹಿಡಿದರು, ಪಂಡಿತರ ಮಹಾವಲಸೆ, ಪಾಕ್ ಉಗ್ರರ ಒಳನುಸುಳುವಿಕೆ. ಮುಖ್ಯ ಕಹಿ ಘಟನೆಗಳೆಂದರೆ 1989ರಲ್ಲಿ ಪಂಡಿತರ ನಾಯಕ ಟೀಕಾಲಾಲ್ ತಪ್ಲು ಹತ್ಯೆ, ಸಹಸ್ರಾರು ಪಂಡಿತರ ಹತ್ಯೆ ಹಾಗೂ ಮನೆ ಆಸ್ತಿ ಬಿಟ್ಟು ಉಟ್ಟ ಬಟ್ಟೆಯಲ್ಲೇ ಕಣಿವೆ ತೊರೆದ 1.6 ಲಕ್ಷಕ್ಕೂ ಹೆಚ್ಚು ಪಂಡಿತರು, ಜೆಕೆಎಲ್ಎಫ್ ಮತ್ತು ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆಗಳ ಉದಯ. 2000ರಿಂದ 2009 ಪಾಕ್ ಉಗ್ರರ ಹಾವಳಿ ತೀವ್ರವಾಗಿತ್ತು. ಲಷ್ಕರೆ ತೈಬಾ, ಜೈಷ್ ಎ ಮೊಹಮ್ಮದ್ ಸಕ್ರಿಯ ಆತ್ಮಹತ್ಯೆ ದಾಳಿ, ಬಾಂಬ್ ದಾಳಿಗಳು, ಹೆಚ್ಚಿನ ಸಂಖ್ಯೆಯ ನಾಗರಿಕರ ಸಾವು. 2001ರಲ್ಲಿ ಅಸೆಂಬ್ಲಿ ಮೇಲೆ ಕಾರ್ ಬಾಂಬ್ ದಾಳಿ, 38 ಜನ ಸಾವು. 2002ರ ಕಾಲು ಚೆಕ್ ಹತ್ಯಾಕಾಂಡ, 31 ಸಾವು. 2003ರಲ್ಲಿ ಭಾರತೀಯ ಸೇನೆಯಿಂದ ಆಪರೇಷನ್ ಸರ್ಪ್ ವಿನಾಶ್ ಕೈಗೊಂಡು 64 ಉಗ್ರರ ಹತ್ಯೆ, ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶ. 2010ರಿಂದ 2019ರವರೆಗೆ ಸಾಮಾಜಿಕ ಮಾಧ್ಯಮ ಬಳಸಿ ಪ್ರಚೋದನೆ. ಬುರ್ಹಾನ್ ವಾನಿಯಂಥ ಸ್ಥಳೀಯ ಭಯೋತ್ಪಾದಕ ಜನಪ್ರಿಯತೆ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ಥಳೀಯರ ಮೈಂಡ್ ವಾಶ್ ಮತ್ತು ಉಗ್ರ ಕೃತ್ಯಕ್ಕೆ ನೇಮಕಾತಿ. 2006ರಲ್ಲಿ ಬುರ್ಹಾನ್ ವಾನಿ ಹತ್ಯೆ ಹಾಗೂ ಕಣಿವೆ ಪ್ರಕ್ಷುಬ್ಧ. 2019ರಲ್ಲಿ ಪುಲ್ವಾಮಾ ದಾಳಿ, 40 CRPF ಯೋಧರು ಹುತಾತ್ಮ. 2019ರಲ್ಲಿ ಭಾರತದಿಂದ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ 300ಕ್ಕೂ ಹೆಚ್ಚು ಉಗ್ರರ ಸಂಹಾರ. 2019ರ ನಂತರ ಹೆಚ್ಚಿದ ಹೈಬ್ರಿಡ್ ಭಯೋತ್ಪಾದನೆ. ಯಾವುದೇ ಅಪರಾಧ ಇತಿಹಾಸವಿಲ್ಲದ ಸ್ಥಳೀಯರಿಂದ ಉಗ್ರ ಚಟುವಟಿಕೆ, 370ನೇ ವಿಧಿ ರದ್ದತಿ. ಸಣ್ಣ ಪುಟ್ಟ ಆದರೆ ಪರಿಣಾಮಕಾರಿ ದಾಳಿ, ಸೈನಿಕರಲ್ಲದೆ ಪ್ರವಾಸಿಗರ ಟಾರ್ಗೆಟ್. 2021ರಲ್ಲಿ ಶಿಕ್ಷಕ ಸುಪಿಂದರ್ ಕೌರ್ ಮತ್ತು ದೀಪಕ್ ಚಂದ ಹತ್ಯೆ. 2021ರಲ್ಲಿ ಜಮ್ಮು ವಾಯುನೆಲೆ ಮೇಲೆ ಡ್ರೋನ್ ದಾಳಿ. 2025ರಲ್ಲಿ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಹತ್ಯೆ. ಕಣಿವೆಗೆ ಪ್ರವಾಸಿಗರ ಜೀವಾಳ. ಇನ್ನೇನು ಜುಲೈನಿಂದ ಅಮರನಾಥ ಯಾತ್ರೆಯು ಶುರುವಾಗಬೇಕಿದೆ. ಈ ವೇಳೆ ದುಡಿದರಷ್ಟೇ ಅವರಿಗೆ ವರ್ಷಕ್ಕಷ್ಟೇ ಕೂಳು. ಉಗ್ರರು ನಡೆಸಿದ ಪ್ರವಾಸಿಗರ ನರಮೇಧವು ಪ್ರವಾಸೋದ್ಯಮಕ್ಕೆ ಭಾರೀ ಏಟನ್ನೇ ನೀಡಿದೆ. ಕಾಶ್ಮೀರ ಕಟ್ಟುವ ಆಶಯದಲ್ಲಿ ಕಣಿವೆ ರಾಜ್ಯಕ್ಕೆ ಅಭಿವೃದ್ಧಿಗಳ ಮೂಲಕ ಹೊಸ ರೂಪ ಕೊಟ್ಟು ಭಾರತ ಸರ್ಕಾರದ ಕಾಳಜಿಯನ್ನು ಅರ್ಥೈಸಿಕೊಳ್ಳದೆ ಈಸಾ ದಾಳಿಗಿಳಿಯುವ ದುಷ್ಟರು ಜೀವಂತ ಉಳಿದರೆ ಮನುಕುಲಕ್ಕೆ ಅಪಾಯಕಾರಿಯಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.